ಸಾರ್ವಜನಿಕ ನೀತಿ ವಿಶ್ಲೇಷಣೆ ಈ ಒಂದು ವಿಷಯದ ಮೇಲೆ 2, 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲಿಗೆ 2 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 1 ಸಾರ್ವಜನಿಕ ನೀತಿ ಎಂದರೇನು ಅಂತ ಇದ್ದರೆ, ಪ್ರಶ್ನೆ 2 ಸಾರ್ವಜನಿಕ ನೀತಿ ರಚನೆಯ ವಿಧಾನಗಳು ಯಾವುವು ಅಂತ ಇದೆ. ಪ್ರಶ್ನೆ 3 ಏಕೀಕೃತ ವಿಧಾನ ಎಂದರೇನು ಅಂತ ಇದ್ದರೆ, ಪ್ರಶ್ನೆ 4 ನೀತಿ ಆಯೋಗ ಎಂದರೇನು ಅಂತ ಇದೆ. ಪ್ರಶ್ನೆ 5 ರಾಷ್ಟ್ರೀಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಇದೆ. ಪ್ರಶ್ನೆ 6 ಸಂಯುಕ್ತ ರಾಜಕೀಯ ವ್ಯವಸ್ಥೆ ಎಂದರೇನು ಅಂತ ಇದ್ದರೆ, ಪ್ರಶ್ನೆ 7 ವಿಕೇಂದ್ರೀಕೃತ ಯೋಜನೆ ಎಂದರೇನು. ಪ್ರಶ್ನೆ 8 ಪಂಚಾಯಿತಿ ರಾಜ್ ವ್ಯವಸ್ಥೆ ಎಂದರೇನು ಅಂತ ಇದ್ದರೆ, ಪ್ರಶ್ನೆ 9 ಸಾರ್ವಜನಿಕ ನೀತಿಯ ಅನುಷ್ಠಾನ ಎಂದರೇನು ಅಂತ ಇದ್ದರೆ, ಪ್ರಶ್ನೆ 10 ಪರ್ಯಾಯ ನೀತಿ ಎಂದರೇನು. ಇನ್ನು ಪ್ರಶ್ನೆ 11 ನೀತಿಯ ಪರಿಣಾಮ ಮಾಪನದ ಅರ್ಥ ಅಂತ ಇದ್ದರೆ, 2 ಅಂಕದ ಕೊನೆಯ ಪ್ರಶ್ನೆ 12 ವೆಚ್ಚ ಲಾಭಗಳ ವಿಶ್ಲೇಷಣಾ ವಿಧಾನ ಅಂತ ಈ ತೆರನಾಗಿ 2 ಅಂಕದ ಪ್ರಶ್ನೆಗಳು ಇದ್ದರೆ, ಇನ್ನು 5 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1 ಸಾರ್ವಜನಿಕ ನೀತಿಯ ಪರಿಕಲ್ಪನೆಯನ್ನು ಬರೆಯಿರಿ ಅಂತ ಇದ್ದರೆ, ಪ್ರಶ್ನೆ 2 ಸಾರ್ವಜನಿಕ ನೀತಿಯ ಅಗತ್ಯತೆಯ ಬಗ್ಗೆ ವಿವರಿಸಿರಿ. ಪ್ರಶ್ನೆ 3 ಸಾರ್ವಜನಿಕ ನೀತಿಯಲ್ಲಿ ಸಂವಿಧಾನಾತ್ಮಕ ಆಧಾರವನ್ನು ವಿಶ್ಲೇಷಿಸಿರಿ ಅಂತ ಇದ್ದರೆ, ಪ್ರಶ್ನೆ 4 ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಶಾಸಕಾಂಗದ ಪಾತ್ರವನ್ನು ಬರೆಯಿರಿ. 5 ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಕಾರ್ಯಾಂಗದ ಪಾತ್ರವನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 6 ಸಾರ್ವಜನಿಕ ನೀತಿಯ ರಚನೆಯಲ್ಲಿ ನೀತಿ ಆಯೋಗದ ಪಾತ್ರವನ್ನು ಚರ್ಚಿಸಿರಿ ಅಂತ ಇದೆ. ಇನ್ನು ಪ್ರಶ್ನೆ 7 ಸಾರ್ವಜನಿಕ ನೀತಿಯಲ್ಲಿ ಸಂಶೋಧನಾ ಸಂಸ್ಥೆಗಳು ಅಂತ ಇದ್ದರೆ, ಪ್ರಶ್ನೆ 8 ಸಾರ್ವಜನಿಕ ನೀತಿಯ ಮೌಲ್ಯಮಾಪನ. 9 ಸಾರ್ವಜನಿಕ ನೀತಿಯ ಹಂತಗಳು. 10 ವಿಕೇಂದ್ರೀಕೃತ ಯೋಜನೆಯ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಅಂತ ಇದ್ದರೆ, ಪ್ರಶ್ನೆ 11 ಕಾರ್ಯತಂತ್ರದ ಯೋಜನೆಯ ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಇದ್ದು, 5 ಅಂಕದ ಕೊನೆಯ ಪ್ರಶ್ನೆ 12 ನೀತಿಯ ಪರಿಣಾಮ ಮಾಪನದ ಮಹತ್ವವನ್ನು ಬರೆಯಿರಿ ಅಂತ ಇದ್ದರೆ, ಇನ್ನು 10 ಅಂಕದ ಪ್ರಶ್ನೆಗಳು. ಮೊದಲ ಪ್ರಶ್ನೆ 1 ಸಾರ್ವಜನಿಕ ನೀತಿಯ ವಿಕಾಸವನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 2 ಸಾರ್ವಜನಿಕ ನೀತಿಯ ರಚನೆಯನ್ನು ವಿವರಿಸಿರಿ. 3 ಸಾರ್ವಜನಿಕ ನೀತಿಯ ರಚನೆಯ ವಿಧಾನಗಳನ್ನು ವಿವರಿಸಿರಿ. 4 ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಸಂಶೋಧನಾ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 5 ಸಾರ್ವಜನಿಕ ನೀತಿ ಮತ್ತು ಯೋಜನೆಗಳ ನಡುವಿನ ಸಂಪರ್ಕವನ್ನು ವಿವರಿಸಿರಿ ಅಂತ ಇದೆ. ಇನ್ನು ಪ್ರಶ್ನೆ 6 ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಮನ್ವಯ ಮತ್ತು ಸಹಕಾರ ಕುರಿತು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 7 ವಿಕೇಂದ್ರೀಕೃತ ಯೋಜನೆಯಲ್ಲಿ ಪಂಚಾಯಿತಿಗಳ ಪಾತ್ರವನ್ನು ವಿವರಿಸಿರಿ. 8 ಸಾರ್ವಜನಿಕ ನೀತಿಯ ಅನುಷ್ಠಾನದ ವಿಧಾನಗಳನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 9 ಸಾರ್ವಜನಿಕ ನೀತಿ ಅನುಷ್ಠಾನದಲ್ಲಿನ ಸಮಸ್ಯೆಗಳ ನಿವಾರಣೆಯನ್ನು ವಿವರಿಸಿರಿ ಅಂತ ಇದ್ದು, 10 ಅಂಕದ ಕೊನೆಯ ಪ್ರಶ್ನೆ 10 ನೀತಿಯೊಂದರ ಪರಿಣಾಮದ ಮಾಪನದ ವಿಧಾನಗಳನ್ನು ವಿವರಿಸಿರಿ ಅಂತ ಈ ತೆರನಾಗಿ 2, 5 ಮತ್ತು 10 ಅಂಕದ ಪ್ರಶ್ನೆಗಳು ಇದ್ದು, ಶುಭವಾಗಲಿ ಎಂದು ಹಾರೈಸುತ್ತಾ ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.